ಕೇವಲ 10 ಸೆಕೆಂಡ್ನಲ್ಲಿ 17ಕ್ಕೂ ಹೆಚ್ಚು ಜನ ಭಸ್ಮ. ಅಪಘಾತದಲ್ಲಿ ಬಸ್ಗೆ ಬೆಂಕಿ, ಜೀವಂತ ಸಮಾಧಿ. ಲಾರಿ ಚಾಲಕನ ಎಡವಟ್ಟಿನಿಂದ ಘೋರ ದುರಂತ. ಅಪಘಾತದಲ್ಲಿ 42 ಶಾಲಾ ಮಕ್ಕಳು ಉಳಿದಿದ್ದೇ ಹೆಚ್ಚು. ಇವತ್ತು ಕ್ರಿಸ್ಮಸ್ ಹಬ್ಬ. ಶಾಲಾ ಕಾಲೇಜು ಕೆಲಸ ಕಾರ್ಯಗಳಿಗೆಲ್ಲ ರಜೆ. ಹೀಗಾಗಿ ಬೆಂಗಳೂರಿನಿಂದ ಎಲ್ಲ ಊರಿನ ಕಡೆ ಹೊರಟಿದ್ರು. ಶಿವಮೊಗ್ಗ ಬಸ್ ಹತ್ತಿ ರಾತ್ರಿ ನಿದ್ರೆಗೆ ಜಾರಿದ್ರು. ಆದ್ರೆ ಅವರಿಗೆಲ್ಲ ಅದೇ ಚಿರನಿದ್ರೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದ್ರೆ ಚಿತ್ರದುರ್ಗಕ್ಕೆ ಹೋಗುವಷ್ಟರಲ್ಲಿ ದೊಡ್ಡ ದುರಂತವೇ ಸಂಭವಿಸಿದೆ. 17ಕ್ಕೂ ಹೆಚ್ಚು ಜನ ಜೀವಂತ ಭಸ್ಮ ಆಗಿದ್ದಾರೆ. ಹೌದು, ಶಿವಮೊಗ್ಗಕ್ಕೆ ಹೊರಟಿದ್ದ ಆ ಬಸ್ನಲ್ಲಿದ್ದವರಿಗೆ ಅದು ಕೊನೆಯ ಪ್ರಯಾಣ ಆಗುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಸೀಬರ್ಡ್ ಕಂಪನಿಯ ಸ್ಲೀಪರ್ ಕೋಚ್ ಬಸ್ ರಾತ್ರಿ 12 ಗಂಟೆಗೆ ಬೆಂಗಳೂರು ಬಿಟ್ಟಿತ್ತು. ಎಲ್ಲರೂ ಆರಾಮವಾಗಿ ನಿದ್ರೆಗೆ ಜಾರಿದ್ರು. ಆದ್ರೆ ಚಿತ್ರದುರ್ಗದ ಹತ್ತಿರ ಬರ್ತಿದ್ದಂಗೆ ವಿಧಿಯಾಟವೇ ಬದಲಾಗಿತ್ತು. ರಾತ್ರಿ 2:45ರ ಸುಮಾರಿಗೆ ಸಂಭವಿಸಿದ ಭೀಕರ ಅಪಘಾತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಕೇವಲ 10 ಸೆಕೆಂಡ್ನಲ್ಲಿ ಬಸ್ ಪೂರ್ತಿ ಸುಟ್ಟು ಕರಕಲಾಗಿದೆ. ವಿರುದ್ಧ ದಿಕ್ಕಿನಿಂದ ಬಂದ ಕಂಟೈನರ್ ಲಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ರಸ್ತೆ ದಾಟಿ ಬಂದು ಬಸ್ಗೆ ಅಪ್ಪಳಿಸಿದೆ. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಲಾರಿಯಿಂದ ಹಬ್ಬಿದ ಬೆಂಕಿ ಇಡೀ ಬಸ್ ಅನ್ನ ಆವರಿಸಿಕೊಂಡಿದೆ. ಪ್ರಯಾಣಿಕರು ಎಚ್ಚರಗೊಂಡು ಏನಾಗ್ತಿದೆ ಅಂತ ನೋಡುವಷ್ಟರಲ್ಲೇ ಬಸ್ ಅಗ್ನಿಗೊಳಗಾಗಿತ್ತು. ಆ 10 ಸೆಕೆಂಡ್ ಯಮಪಾಶವಾಗಿ ಪರಿಣಮಿಸಿತ್ತು. ಸೀಬರ್ಡ್ ಸಿಬ್ಬಂದಿ ಹೇಳೋ ಪ್ರಕಾರ ಅವರ ಬಸ್ನಲ್ಲಿ ಒಟ್ಟು 29 ಜನ ಪ್ರಯಾಣಿಕರು ಇದ್ರು. ಆ ಕಡೆಯಿಂದ ವೇಗವಾಗಿ ಬಂದ ಲಾರಿ ನಿಯಂತ್ರಣ ತಪ್ಪಿ ಡಿವೈಡರ್ ಹಾರಿ ಬಸ್ನ ಡೀಸೆಲ್ ಟ್ಯಾಂಕರ್ ಬಳಿಯೇ ಜೋರಾಗಿ ಗುದ್ದಿದೆ. ಹೊಡೆದ ರಭಸಕ್ಕೆ ಮೊದಲು ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡು ತಕ್ಷಣವೇ ಡೀಸೆಲ್ ಟ್ಯಾಂಕ್ ಒಡೆದು ಬಸ್ಗೆ ಬೆಂಕಿ ಹೊತ್ತಿಕೊಂಡಿದೆ. ಕ್ಷಣ ಮಾತ್ರದಲ್ಲಿ ಈ ಬಸ್ ದಗದಗನೆ ಹೊತ್ತಿ ಉರಿದಿದೆ. ಇಷ್ಟೇ ಅಲ್ಲ, ಲಾರಿ ಬಂದು ಗುದ್ದಿದ ರಭಸಕ್ಕೆ ಬಸ್ ನಿಯಂತ್ರಣ ಕಳೆದುಕೊಂಡಿದೆ. ತಕ್ಷಣ ಹಿಂದೆ ಬರುತ್ತಿದ್ದ ಶಾಲಾ ಮಕ್ಕಳಿದ್ದ ಪ್ರವಾಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಏನೋ ಪುಣ್ಯಕ್ಕೆ ಶಾಲಾ ಬಸ್ ಚಾಲಕ ತನ್ನ ಬಸ್ನ ಸರ್ವಿಸ್ ರೋಡ್ಗೆ ತಿರುಗಿಸಿದ್ದಾನೆ. ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದೆ. 42 ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಜಸ್ಟ್ ಮಿಸ್ ಆಗಿದ್ದಾರೆ. ಇನ್ನು ರಾತ್ರಿ ಸಮಯ ಆಗಿದ್ದರಿಂದ ಬಸ್ನಲ್ಲಿದ್ದ ಬಹುತೇಕ ಪ್ರಯಾಣಿಕರು ಗಾಢ ನಿದ್ರೆಯಲ್ಲಿದ್ದರು. ಬೆಂಕಿ ಹತ್ತಿದ ತಕ್ಷಣ ದಟ್ಟವಾದ ಹೊಗೆ ಆವರಿಸಿಕೊಂಡಿದೆ. ಎಚ್ಚರ ಆದ್ರೂ ಕೂಡ ಬೆಂಕಿಯ ಕೆನ್ನಾಲಿಗೆಗೆ ಹೆದರಿ ಪ್ರಯಾಣಿಕರಿಗೆ ಕೆಳಗೆ ಇಳಿಯೋಕೆ ಆಗಿಲ್ಲ. ಬಸ್ನಲ್ಲಿದ್ದವರು ಕಿರುಚಾಡುತ್ತಾ ಸಹಾಯಕ್ಕಾಗಿ ಅಂಗಲಾಚುತ್ತಾ ನಿದ್ದೆಯಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಕೆಲವರು ಹೇಗೋ ಇಳಿದು ಜೀವ ಉಳಿಸಿಕೊಂಡಿದ್ದಾರೆ. ಈ ಘಟನೆಯಲ್ಲಿ ಕನಿಷ್ಠ 17ಕ್ಕೂ ಹೆಚ್ಚು ಜನ ಸಜೀವ ದಹನವಾಗಿದ್ದಾರೆ. ಅಲ್ಲಿದ್ದವರು ಸಹಾಯ ಮಾಡಿದ್ದಾರೆ. ಆದರೆ ಅಷ್ಟರಲ್ಲಿ ಡೀಸೆಲ್ ಟ್ಯಾಂಕ್ ಸ್ಫೋಟಗೊಂಡಿದ್ದರಿಂದ ಅನಾಹುತ ಸಂಭವಿಸಿದೆ. ಕೆಲವರಿಗೆ ಸುಟ್ಟ ಗಾಯಗಳಾಗಿದ್ದು ತಕ್ಷಣವೇ ಅವರನ್ನ ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ಯ ಎಲ್ಲರ ದೇಹ ಸುಟ್ಟು ಕರಕಲಾಗಿದ್ದು ಅವರ ಜನರ ಮಾಹಿತಿ ಪತ್ತೆ ಹಚ್ಚೋದೇ ಕಷ್ಟವಾಗಿದೆ. ಕ್ಷಣಾರ್ಧದಲ್ಲಿ ಅಸ್ಥಿರ ಪಂಜರದಂತಾದ ಬಸ್ನ ಬೆಂಕಿಯ ತೀವ್ರತೆ ಎಷ್ಟಿತ್ತು ಅಂದ್ರೆ ಐಷಾರಾಮಿ ಸ್ಲೀಪರ್ ಕೋಚ್ ಬಸ್ ಕೆಲವೇ ನಿಮಿಷಗಳಲ್ಲಿ ಸುಟ್ಟು ಕರಕಲಾಗಿ ಬರೀ ಅಸ್ಥಿ ಪಂಜರದಂತೆ ನಿಂತಿದೆ. ರಸ್ತೆ ಮಧ್ಯೆ ಉರಿಯುತ್ತಿದ್ದ ಬಸ್ ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಅಗ್ನಿಶಾಮಕ ದಳ ಬಂದು ಬೆಂಕಿ ನಂದಿಸುವಷ್ಟರಲ್ಲೇ ಆಗಬಾರದು ಆಗೋಗಿತ್ತು. ಆ ದೃಶ್ಯ ನೋಡಿದ್ರೆ ಎಂತ ಕಲ್ಲು ಮನಸ್ಸು ಕೂಡ ಕರಗುತ್ತೆ. ತಕ್ಷಣಕ್ಕೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಸುಟ್ಟು ಕರಕಲಾಗಿದ್ದ ಮೃತದೇಹಗಳನ್ನ ತೆಗೆದು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಿದ್ದಾರೆ. ಆದರೆ ಕೆಲ ಮೃತರ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಷಯ ತಿಳಿದ ಕೆಲ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕ್ರಿಸ್ಮಸ್ಗೆ ಬೆಂಗಳೂರಿನಿಂದ ಹೊರಟವರು ಇನ್ನೇನು ಮನೆ ಸೇರ್ತೀವಿ ಅಂತ ಅನ್ಕೊಂಡಿದ್ರು. ಆದ್ರೆ ವಿಧಿ ಲಿಖಿತವೇ ಬೇರೆ ಇತ್ತು. ಕೇವಲ 10 ಸೆಕೆಂಡ್ಗಳಲ್ಲಿ ಎಷ್ಟೋ ಕುಟುಂಬಗಳನ್ನ ಅನಾಥ ಮಾಡಿದೆ. ಈ ದುರಂತಕ್ಕೆ ನಿಜವಾದ ಕಾರಣ ಯಾರು? ಲಾರಿ ಡ್ರೈವರ ಅಥವಾ ಹಣೆಬರಹ? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗುತ್ತಿಲ್ಲ.